ನಾನು ಮಾಡುವ ಟೀ ಪೌಡರ್ ರೆಡಿ. ಯಾವಾಗ ಟೀ ಬೇಕು ಕೇಳಿ, ಆವಾಗ ಟೀ ರೆಡಿ. ಎಷ್ಟು ಚೆನ್ನಾಗಿದೆಯಲ್ಲ ಈ ಹೂವು ನೋಡಿ, 30 ರೂಪಾಯಿ ಅಂತೆ. ಕಾಫಿ ಅಲ್ಲ, ಖುಷಿ. ಈ ಚಿಕ್ಕ ಪುಟ್ಟ ವಿಷಯ ಎಷ್ಟು ಖುಷಿ ಕೊಡುತ್ತೆ. ಅಯ್ಯೋ ನನ್ನ ಹಸ್ಬೆಂಡ್ ನನ್ನ ಜೊತೆ ಬಂದ್ರ, ಓಕೆ ಇವಾಗ ಒಟ್ಟಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀವ ಅಂತ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಆ್ಯಕ್ಚುಲಿ ಡೇ 2 ಇಲ್ಲಿ, ಬಟ್ ಡಾಕ್ಟರ್ಸ್ಗಂತೂ ಸಪ್ರೇಟಾಗಿ ಬ್ರೇಕ್ಫಾಸ್ಟ್ ಇದೆಯಲ್ಲ, ಅಲ್ಲಿ ಹೋಗಿ ಬೇಗ ಮಾಡಬೇಕು. ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ಹೋಗ್ತಾ ಇರೋದು ಒಂಥರ ಮಾರ್ಕೆಟ್ ಝೋನ್ಗೆ. ಭುವನೇಶ್ವರ ಮಾರ್ಕೆಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕೆ ಅಂದರೆ ಅಲ್ಲಿ ನನಗೇನಾದರೂ ಇಷ್ಟ ಆದರೆ ನಿಮಗೆ ತಿಳಿಸ್ತೀನಿ. ತುಂಬ ಸತಿ ಬಟ್ಟೆ ಹಾಕಿದಾಗ ಅಲ್ಲಿ ಇಲ್ಲಿ ಎಲ್ಲಿಂದ ಅಂತ ಕೇಳಿದಾಗ ನಾನು ಈ ಥರ ಎಲ್ಲಾದರೂ ಹೋದಾಗ ತರ್ತೀನಲ್ವ, ಲೆಟ್ಸ್ ಅಫೋರ್ಡೆಬಲ್ ಪ್ರೈಸಲ್ಲಿ ಏನೇನು ಸಿಗುತ್ತೆ ಅಂತ. ಇವತ್ತಂತೂ ತುಂಬ ಲೇಟ್ ಬಂದಿದ್ದೀನಿ. ಸೊ ಸಿಕ್ಕಾಪಟ್ಟೆ ಡಾಕ್ಟರ್ಸ್ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ ಇದು ಯಾರಪ್ಪ ಹುಡುಗಿ ವ್ಲಾಗ್ ಮಾಡ್ತಾ ಇರೋದು ಅಂತ. ಬಟ್ ಇದ ವೇಸ್ ನಾನು ಫಸ್ಟ್ ಬ್ರೇಕ್ಫಾಸ್ಟ್ಗೆ ಏನಾದರೂ ಹುಡುಕ್ತೀನಿ. ಓಕೆ, ಐ ವಿಲ್ ಕ್ಯಾಚ್ ಯು ಗೈಸ್ ಲೇಟರ್. ಬೇರೆ ಊರು ಆದ್ರೂ ಎಷ್ಟು ಸತಿ ಹೋಗಿದ್ದೀನಿ ಅಂತ ಧೈರ್ಯದಿಂದ ನನ್ನ ಪಾಡಿಗೆ ಸುತ್ತಾಡಬೇಕು, ಫುಲ್ ಎನರ್ಜಿ ಬೇಕು ಅಂತ ಯಮ್ಮಿ ಆ್ಯಂಡ್ ಹೆವಿ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಸ್ಟ್ರಾಂಗ್ ಕಾಫಿ. ಬನ್ನಿ ಲೆಟ್ಸ್ ಗೋ ಶಾಪಿಂಗ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕ್ರಫೋರ್ಡ್ ಮಾರ್ಕೆಟ್ ಅಂತೆ. ಹಾಗೆಯೇ ಈ ಕಡೆ ಬಂದರೆ ಅಲ್ಲಿ ಆ ಬದಿನಲ್ಲಿ ಅಲ್ಲಿರೋದು ಏನು ಮಾರ್ಕೆಟ್ ಅಪ್ಪ, ಏನೋ ಒಂದು ಮಾರ್ಕೆಟ್. ಎಲ್ಲಾದರೂ ಹೋಗಬೇಕಾದ್ರೆ ಮನೆಯವ್ರದ್ದು ಚಿಕ್ಕ ಪುಟ್ಟ ವಿಷಸ್ ಇರುತ್ತೆ, ಅದನ್ನು ಹುಡ್ಕಾಡ್ಕೊಂಡು ಹೋದೆ. ಅತ್ತೆಗೆ ಡ್ರೈ ಫ್ರೂಟ್ಸ್ ಬೇಕಿತ್ತು. ಸೊ ಈ ಮಾರ್ಕೆಟಲ್ಲಿ ಒಳ್ಳೆ ಡ್ರೈ ಫ್ರೂಟ್ಸೇ ಸಿಕ್ತು. ಇನ್ಫ್ಯಾಕ್ಟ್ ಎಂಟೈರ್ ಮಾರ್ಕೆಟಲ್ಲಿ ಡ್ರೈ ಫ್ರೂಟ್ಸ್ ಇತ್ತು. ಹಾಗೆ ಅಲ್ಲಿಂದ ಮುಂದೆ ಹೋಗ್ತಾ ಇದೆ. ನನಗೆ ಮೇನ್ ಬೇಕಾಗಿದ್ದು ಸೀರೆಗಳು. ಎಸ್, ದ ಥಿಂಗ್ ಇಸ್, ಈ ಮಾರ್ಕೆಟಿಗೆ ಬಂದಿದ್ದೀನಿ ಆಯಿತಾ, ಬಟ್ ಇಟ್ಸ್ ಜಸ್ಟ್ ಓಪನಿಂಗ್ ಟೈಮ್ ಅಲ್ವಾ, ಇನ್ನು ಎಲ್ಲ ಓಪನ್ ಆಗ್ತಾ ಇದೆ ಅಷ್ಟೇ, ಎಲ್ಲರೂ ಸೆಟ್ಲ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಅಮ್ಮನಿಗೆ ಒಂದು ಸ್ವಲ್ಪ ಕ್ಲಚರ್ಸ್ ನೋಡೋಣ ಅಂತ, ಮದುವೆಗೆಲ್ಲ ಚೆನ್ನಾಗಿರುತ್ತೆ. ನನಗಿದು ಇಷ್ಟ ಆಯಿತು. ಸೊ ಹಾಗೆ ಒಂದು ಸ್ವಲ್ಪ ಆಪ್ಷನ್ಸ್ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಪ್ರೈಸ್ ವೈಸ್ ಕೇಳಿದ್ರೆ 500 ಅಂದರು ಇದಕ್ಕೆ, ನೋಡೋಣ ಎಷ್ಟು ಮಾಡ್ತಾರೆ ಅಂತ. ಪರ್ ಬ್ಯಾಗ್ 500 ರುಪೀಸ್. ಏನೇ ಆದರೂ ಫಿಕ್ಸ್ ಪ್ರೈಸ್ ಅಂದಿದ್ರು. ಇದೇ ವೈಸ್ ನಿಮ್ಗೆ ಅನ್ಸುತ್ತಾ ಇದಕ್ಕಿಂತ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತ? ನನಗೆ ಇವಾಗ ನೆನಪೇ ಆಗ್ತಿಲ್ಲ ಯಾವ ಮಾರ್ಕೆಟ್ ಅಂತ. ನಿಮ್ಗೇನು ಅನ್ಸುತ್ತೆ? ಮುಂಬೈಲಿರೋರಿಗೆ ಇದು ಯಾವ ಏರಿಯಾ ಆಗಿರ್ಬೋದು? ಹಾಗೆ ಮುಂದೆ ಹೋಗಿದ್ದು ಸೀರೆಗಳನ್ನ ಹುಡ್ಕಾಡ್ಕೊಂಡು, ಬಿಕಾಸ್ ನನಗೆ ತುಂಬ ಸೀರೆ ಬೇಕಾಗಿತ್ತು. ಇತ್ತೀಚೆಗೆ ಸೀರೆ ಅಂದರೆ ತುಂಬ ಫೇವ್ರೇಟ್, ಸೊ ಅದು ಬೇಕೇ ಬೇಕಿತ್ತು. ಎಷ್ಟು ಚೆನ್ನಾಗಿದೆಯಲ್ಲ ಈ ಹೂವು ನೋಡಿ, 30 ರೂಪಾಯಿ ಅಂತೆ. ಸೊ ತಗೋತಾ ಇದ್ದೀನಿ. ಲುಕ್ ಸೋ ಗುಡ್, ರಿಯಲ್ ಥರನೇ ಇದೆಯಲ್ಲ. ಈ ಆಕ್ಸರೀಸ್ ಎಲ್ಲ 30, 40, 50 ರುಪೀಸ್ ಒಳಗಡೆನೇ ಇತ್ತು. ಈ ಮಾರ್ಕೆಟ್ ಸಾರಿ ಮತ್ತು ಬ್ಲೌಸ್ಗೆ ಫೇಮಸ್ ಅಲ್ವಾ. ಸೊ ಸಾರಿಗೆ ಬೇಕಾಗಿರೋಂಥ ಎಲ್ಲ ಈ ಥರ ಲಟ್ಕನ್ಸ್ ಎಲ್ಲ ಸಿಗುತ್ತೆ. ನೋಡೋಣ, ಲೆಟ್ಸ್ ಟ್ರೈ ಇಫ್ ಯು ಕ್ಯಾನ್ ಫೈಂಡ್ ಸಮಥಿಂಗ್ ಅಂತ. ಇಷ್ಟು ಎಲ್ಲದಕ್ಕೆ ಆಲ್ಮೋಸ್ಟ್ ಒಂದು 250 ರುಪೀಸ್ ಆಯಿತು ಅನ್ಸುತ್ತೆ. ವರ್ತ್ ಇಟ್ ಅಲ್ವಾ? ಇಲ್ಲಿ ಕಲೆಕ್ಷನ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ನಾನು ಇದನ್ನು ಪರ್ಚೇಸ್ ಮಾಡಿದೆ. ಕ್ಯಾನ್ ಯು ಸಿ, ಇಟ್ ಇಸ್ ಸೋ ಡಿಫ್ರೆಂಟ್ ಆ್ಯಂಡ್ ನೈಸ್ ಅಲ್ವಾ? 100 ರೂಪಾಯಿ ಸೆಟ್ಗಂದ್ರು. ಈ ಒಂದು ಶಾಪಲ್ಲಿ ಆಲ್ಮೋಸ್ಟ್ 2800 ರುಪೀಸ್ಗೆ 5 to 6 ಸಾರೀಸ್ನ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಈ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಲೆಂತ್ ಕೂಡ ಇತ್ತು. ಸೊ ಹಾಗಾಗಿ ಎಲ್ಲದನ್ನ ಟೆಸ್ಟ್ ಮಾಡಿ ನೀವೇ ನೋಡ್ತಾ ಇದ್ದೀರಲ್ಲ, ಬ್ಯೂಟಿಫುಲ್ ಆಗಿರುವಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾರೀಸ್ನ ಇಲ್ಲಿ ಪರ್ಚೇಸ್ ಮಾಡಿದೆ. ಇದು ಆ್ಯಕ್ಚುಲಿ ಒಂದು ಹೊಸ ವಿಡಿಯೋ ಕಾನ್ಸೆಪ್ಟ್ಗೆ ನಾನು ಪರ್ಚೇಸ್ ಮಾಡಿರೋದು. ಆದಷ್ಟು ಬೇಗ ನಿಮ್ಮ ಜೊತೆ ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ. ಆ್ಯಂಡ್ ಬೇರೆ ಇವೆಂಟ್ಸ್ಗೂ ಹಾಕ್ಬೋದಲ್ವಾ. ಒಂದು ದಿನದಲ್ಲಿ ಎಷ್ಟು ಮಾರ್ಕೆಟ್ಗೆ ಬರ್ಬೋದು? ಕ್ರಾಫರ್ಡ್ ಮಾರ್ಕೆಟ್ ಹೋಗಾಯಿತು, ಅಲ್ಲಿಂದ ದಾದರ್, ಭುವನೇಶ್ವರ್ ಮಾರ್ಕೆಟ್, ಆ್ಯಂಡ್ ಇವಾಗ ಬ್ಯಾಂಡ್ರಾ. ಓ ಮೈ ಗಾಡ್, ವಾಟ್ ಎನರ್ಜಿ ಇದೆ ನನಗೆ ಶಾಪಿಂಗಿಗೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫುಲ್ ಎನರ್ಜಿ ಅಲ್ವಾ? ನೋಡಿ ನೋಡಿ ನೋಡಿ, ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಬರೋದಕ್ಕೆ ವಿಡಿಯೋದಲ್ಲಿ. ಎಷ್ಟೊಂದು ಸುತ್ತಾಡಿದ್ದೀನಿ ಅಂದರೆ ನಾನು ರೆಕಾರ್ಡೇ ಮಾಡಿಲ್ಲ. ನೀವು ಬರೀ 1% ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಬ್ಯಾಕ್ ಟು ರೂಮ್. ಬಾಂಬೆ ಬಂದು 2 ದಿನ ಆಯಿತು. ಎಲ್ಲಿ ಕಳೆದೋಗಿದ್ರು ನನ್ನ ಹಸ್ಬೆಂಡ್ ಅಂತ ಯೋಚನೆ ಮಾಡ್ತಿರೋರಿಗೆ. ಹಿ ವಾಸ್ ಸ್ಲೀಪಿಂಗ್. ಓ ಮೈ ಗಾಡ್, ಆಲ್ಮೋಸ್ಟ್ ಸೇಮ್ ಕಲರ್ ಔಟ್ಫಿಟ್ ಅಲ್ವಾ ನಮ್ಮದು. ಫೈನಲಿ ಇವಾಗ ಅನ್ಕೊಂಡಿದ್ದಾರೆ 2 ದಿನ ಹೆಂಡತಿ ಜೊತೆ ಇದ್ದಿಲ್ಲ, ಟೈಮ್ ಕೊಟ್ಟಿಲ್ಲ, ಇವಾಗಾದರೂ ಹೋಗಬೇಕು ಅಂತ ಹಿ ಹಸ್ ಡಿಸೈಡೆಡ್. ಹೌದಾ? ಖುಷಿಯಿಂದ, ಪ್ರೌಡಿಂದ ಎಸ್ ಅಂತಾನು ಅಂತಿದ್ದೀರಾ. ಸೊ ಗೋಯಿಂಗ್ ಔಟ್ ಮುಂಬೈಲಿ ಜಸ್ಟ್ ಫಾರ್ ಡಿನ್ನರ್. ಆ್ಯಂಡ್ ಖುಷಿ. ಈ ಚಿಕ್ಕ ಪುಟ್ಟ ವಿಷಯ ಎಷ್ಟು ಖುಷಿ ಕೊಡುತ್ತೆ. ಅಯ್ಯೋ ನನ್ನ ಹಸ್ಬೆಂಡ್ ನನ್ನ ಜೊತೆ ಬಂದ್ರ, ಓಕೆ ಇವಾಗ ಒಟ್ಟಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀವ ಅಂತ. ಸೋ ಬಿಸಿ, ಸೋ ಬಿಸಿ ದಿಸ್ ಮ್ಯಾನ್. ಇಸ್ ಚೆನ್ನಾಗಿತ್ತಾ ಇವತ್ತಿನ ಕಾನ್ಫರೆನ್ಸ್ ಅಲ್ಲ? ಸೂಪರ್ ಆಗಿದೆ. ನಮ್ಮ ಹುಡುಗ 2 ದಿನ ನನ್ನ ಜೊತೆ ಇರಲಿಲ್ಲ ಅಂತ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಓಕೆ ನಾವು ಹೋಗ್ತಾ ಇದ್ದೀವಿ ಅಂತ. 4 Seasons ಹೋಟೆಲ್ ಆ್ಯಂಡ್ ಏರ್ ಮುಂಬೈ ಅನ್ನೋ ರೆಸ್ಟೋರೆಂಟ್ ಕಮ್ ಲೌಂಜ್
ಟಾಪ್ ಫ್ಲೋರಲ್ಲಿ ಇದೆ. ಸೊ ಹಾಗಾಗಿ 31st ಅಥವಾ 32nd ಫ್ಲೋರಿಂದ ಬ್ಯೂಟಿಫುಲ್ ಆಗಿರುವಂಥ ಮುಂಬೈ ವ್ಯೂನ ನೋಡ್ಬೋದು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಪಝಲ್ ಥರನೇ ಇತ್ತು. ಬಟ್ ಹೋಗಿದ ತಕ್ಷಣ ಮ್ಯಾಜಿಕಲ್ ಆಗಿತ್ತು. ರೊಮ್ಯಾಂಟಿಕ್ ಪ್ಲೇಸ್, ವೆರಿ ಲಿಮಿಟೆಡ್ ಸೀಟಿಂಗ್ಸ್ ಗೊತ್ತಾ. ರಿಸರ್ವೇಷನ್ಸ್ ಕೂಡ ಮಾಡೋಂಗಿಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವಿಸ್, ಅದು ಬೇರೆ ಕಷ್ಟ ಆಗುತ್ತೆ. ಇದಕ್ಕಿಂತನೂ ಇನ್ನೂ ಎತ್ತರದ ಬಿಲ್ಡಿಂಗ್ಸ್ ಇದೆ. ಬಟ್ ರೆಸ್ಟೋರೆಂಟ್ ವೈಸ್ ಇದು ಸೆಕೆಂಡ್ ಹೈಯೆಸ್ಟ್ ರೆಸ್ಟೋರೆಂಟ್ ಇನ್ ಮುಂಬೈ. ಆ್ಯಂಡ್ ಈ ಡೆಸರ್ಟ್ ವಾಸ್ ಸೋ ಗುಡ್. ನಮ್ಮ ಎಲ್ಲ ದಿನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಪ್ಯಾಕಿಂಗ್ ಮಾಡಿ ನಾವು ಹೊರಡಬೇಕಾಗಿತ್ತು ನಮ್ಮ ಊರು ಬೆಂಗಳೂರಿಗೆ. ಬಟ್ ಈ ಸತಿ ಲ್ಯಾಂಡಿಂಗ್ ಟೈಮ್ ಅಂತೂ ಪರ್ಫೆಕ್ಟ್ ಆಗಿತ್ತು. ಯು ನೋ ವೈ? ಮುಂಬೈಯಿಂದ ಬಿಟ್ಟಿದ್ದು ಚಂದವಾಗಿತ್ತು, ಎಲ್ಲ ಸೂಪರಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ. ಅದು ಎಷ್ಟು ಸತಿ ವಿಂಡೋ ಸೀಟಲ್ಲಿ ಕೂತ್ರೂ ನನಗೆ ಬೇಜಾರು ಅನಿಸಲ್ಲ. ಏನೋ ಒಂಥರ ಖುಷಿ, ಓ ಇಷ್ಟು ಚೆನ್ನಾಗಿದೆಯಾ ಪ್ರಪಂಚ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ಜೊತೆಗೆ ಲ್ಯಾಂಡಿಂಗ್ ಟೈಮ್ ಸನ್ಸೆಟ್ ಆಗಿತ್ತು. ವಾಟ್ ಅ ಬ್ಯೂಟಿಫುಲ್ ಸೀನ್ ಸಿಕ್ತು ಗೊತ್ತಾ. ಆಕಾಶದಲ್ಲಿ ಕಲರ್ಸ್ ನೋಡಿ, ಸೂಪರ್ ಅಲ್ಲ. ಮನೆಗೆ ಬಂದಮೇಲೆ ಮತ್ತೆ ಮಾಮೂಲಿ ರುಟೀನ್. ಎಲ್ಲರ ಲೈಫಲ್ಲಿ ಮಂತ್ ಬಿಗಿನಿಂಗ್ ಆದರೆ ಒಂದು ದೊಡ್ಡ ಸಮಸ್ಯೆ, ಎಲ್ಲ ಕಮಿಟ್ಮೆಂಟ್ಸ್ನ ಫಸ್ಟ್ ಕ್ಲಿಯರ್ ಮಾಡಬೇಕು ಅಂತ. ಲೋನ್ ಆಗಿರ್ಬೋದು, ಇನ್ನೊಬ್ರಿಗೆ ಮಾಡೋ ಪೇಮೆಂಟ್ಸ್ ಆಗಿರ್ಬೋದು, ಮನೆ ಖರ್ಚಾಗಿರ್ಬೋದು, ವಾಟರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಇನ್ನು ಗ್ರೋಸರೀಸ್ ಆಗಿರ್ಬೋದು, ಮನೆಗೆ ತರೋ ಸಾಮಾನು ಆಗಿರ್ಬೋದು, ಎಷ್ಟೊಂದಿರುತ್ತೆ. ನಾನು ನಿಜ ಹೇಳ, ಯಾರಾದರೂ ಸ್ಟೂಡೆಂಟ್ಸ್ ಈ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಮ ಲೈಫೇ ಮಸ್ತ್ ಬಿಡಿ. ಆ ವರ್ಕಿಂಗ್ ಏಜ್ಗೆ ಹೋದ್ಮೇಲೆ ತುಂಬ ಕಮಿಟ್ಮೆಂಟ್ಸ್ ಬರುತ್ತೆ. ಬಟ್ ಅದನ್ನು ಕೂಡ ಒಂದು ಚಂದ. ಲೈಫಲ್ಲಿ ಇರೋ ಕಡೆನೇ ಇರೋದಕ್ಕಾಗಲ್ಲ ಅಲ್ವಾ. ಯು ನೀಡ್ ಟು ಕೀಪ್ ಗ್ರೋಯಿಂಗ್, ಕಲಿತಾ ಇರಬೇಕು, ರೆಸ್ಪಾನ್ಸಿಬಿಲಿಟೀಸ್ನ ತಗೋತಾ ಇರಬೇಕು. ಇದೆಲ್ಲ ಬೇಗ ಪ್ರಮೋಷನ್ ಆಗ್ತದೆ. ಇದರಲ್ಲೆಲ್ಲ ನಾನು ಎಕ್ಸ್ಪರ್ಟ್ ಆಯ್ತು. ಲೈಫಲ್ಲಿ ಹೇಗೆ ಬದಲಾವಣೆ ಆಗುತ್ತಲ್ಲ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಆಮೇಲೆ ದೊಡ್ಡವರಾಗ್ತಾ ನಮಗೆ ಬರುತ್ತೆ, ಓ ಲೈಫಲ್ಲಿ ನಾನು ಈ ಥರ ಇರಬೇಕು, ಈ ಥರ ಓದಿದ್ರೆ ಚೆನ್ನಾಗಿ ಕೆಲಸ ಸಿಗುತ್ತೆ, ಜೀವನ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ. ಯಾಕೆ ಹೇಳಿ, ಅಪ್ಪ ಅಮ್ಮನಿಗೂ ವಯಸ್ಸಾಗುತ್ತೆ, ಆಮೇಲೆ ರೋಲ್ಸ್ ರಿವರ್ಸ್ ಆಗೋದಂತೂ ಸಾಮಾನ್ಯ. ಇದೇ ಜೀವನ ಮುಂದೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಖುಷಿ ಅನಿಸುತ್ತೆ, ಒಂದಷ್ಟು ಕಮಿಟ್ಮೆಂಟ್ಸ್, ರೆಸ್ಪಾನ್ಸಿಬಿಲಿಟೀಸ್ ನಾವು ಮಾಡಬೇಕಾದ್ರೆ ಮನೆಯವರು ನಂಬಿಕೊಂಡು ನಮಗೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಕೊಟ್ಟಿರ್ತಾರೆ ಅಲ್ವಾ. ಇದವೇಸ್ ಇದು ನೆಕ್ಸ್ಟ್ ಡೇ ಅಮ್ಮನ ಸೀಕ್ರೆಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶುಂಠಿ ಫ್ರೆಶ್ ಆಗಿದೆ, ಇದು ಊರಿದ್ದು ಹಾಸನಿಂದ ಬಂದಿದೆ ನಮ್ಮ ಈ ಶುಂಠಿ. ಇದನ್ನು ಎಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇದನ್ನೀಗ ಒಣಗಾಕಬೇಕು. ಆಲ್ಮೋಸ್ಟ್ 1 ವೀಕ್ ತನಕ ಒಣಗಾಕಬೇಕು ಅಂತ ಅಮ್ಮ ಹೇಳಿದ್ರು. ಈ ಗ್ಯಾಪಲ್ಲಿ ಮುಂಬೈ ಹೋಗಿ ಬಂದೂ ಆಯಿತು. ಆ್ಯಂಡ್ ಇವಾಗ ಈ ಥರ ಆಗಿದೆ ಶುಂಠಿ. 1 ವಾರ ಹಾಕಿದ್ದು ಒಣಗಿಸಿ ಈ ತರ ಕ್ರಿಸ್ಪ್ ಆಗಬೇಕು. ಈಗ ಮಿಕ್ಸಿಯಲ್ಲಿ ಪೌಡರ್ ಮಾಡ್ತೇನೆ. ಸೊ ಆಕ್ಚುಲಿ ಏನ್ ಗೊತ್ತಾ, ನಮ್ಮಮ್ಮ ಟೀ ಪೌಡರ್ ಮನೆಯಲ್ಲೇ ಮಾಡ್ತಾರೆ. ಮಾಮೂಲಿ ಟೀ ಪೌಡರ್ ತಗೊಂಡ್ ಬರ್ತೀವಿ ಅಂತ, ಬಟ್ ಅದಕ್ಕೆ ಮನೆಯಲ್ಲೇ ಮಸಾಲೆ ಎಲ್ಲ ಹಾಕಿ ಇಟ್ ಬಿಕಮ್ಸ್ ವೆರಿ ಟೇಸ್ಟಿ. ನಾನು ಟೀ ಪರ್ಸನ್ ಅಲ್ಲ, ಬಟ್ ನನಗೆ ಯಾವಾಗಲೂ ಹೇಳೋದು ಕಾಂಪ್ಲಿಮೆಂಟ್ ಇವ್ರಿಗೆ ಬರುತ್ತೆ ಅಂತ ಇವ್ರ ಟೀಗೆ. ಸೊ ಐ ಥಾಟ್ ನಾನು ಟ್ರೈ ಮಾಡಬೇಕು, ಜೊತೆಗೆ ಆ ರೆಸಿಪಿನ ನಿಮ್ಗೂ ಹೇಳ್ಕೊಡ್ಬೇಕು. ಮತ್ತಲ್ಲಿ ಇವತ್ತು ಡಿಸ್ಟರ್ಬ್ ಮಾಡ್ತಾನೆ ಇರ್ಬೇಕು. ಓಕೆ, ಸೊ ಬನ್ನಿ ನಿಜ ಈ ಮಗನಲ್ಲಿ ಎಡ್ಡೆ ಅಪ್ಪಣೆ. ತುಂಬಾ ಜನ ಹೇಳ್ತಾರೆ ನನ್ನ ಟೀ ತುಂಬಾ ಟೇಸ್ಟ್ ಆಗ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ ಅಂತ. ಯಾರಿಗೂ ನಾನು ಟಿಪ್ಸ್ ಗೊತ್ತಿಲ್ಲ ಟೀ. ಹೌದಾ? ಸೊ ಆಕ್ಚುಲಿ ನಮ್ಮ ಫ್ಯಾಮಿಲಿ ತುಂಬಾ ಜನ ಕಾಂಪ್ಲಿಮೆಂಟ್ ಕೊಡ್ತಾರೆ ಮನೆಗೆ ಬಂದಾಗ, ಅಮ್ಮನ ಟೀ ಕುಡಿದಾಗ. ಸೊ ಐ ಲೈಕ್ ಓಕೆ ನೋಡೋಣ ಅಂತ. ಏನೆಲ್ಲ ಹಾಕ್ತೀರಾ? ಇದು ಹಸಿ ಶುಂಠಿ ಸರಿಯಾಗಿ ತೊಳೆದು ಸಿಪ್ಪೆ ತೆಗೆದು 1 ವಾರ ಒಣಗಿಸ್ಬೇಕು. ಕಟ್ ಮಾಡಬೇಕು, ಚಿಕ್ಕದಾಗಿ ಕಟ್ ಮಾಡಬೇಕು. ನೋಡಿ ಈ ತರ ಕ್ರಿಸ್ಪ್ ಇರ್ಬೇಕು, ರೋಸ್ಟ್ ಆಗಿರ್ಬೇಕು. ಅಂಡ್ ಈ ಶುಂಠಿ ನಮ್ಮ ಊರಿಂದ ಬಂದಿರೋದು. ಆಂಟಿ ಅಂಕಲ್ ಮನೆಯಲ್ಲಿ ಆಗುತ್ತೆ. ತುಂಬಾ ಇತ್ತಲ್ವಾ, ಅದಕ್ಕೆ ಇವಳಿಗೆ ಹೇಳಿದೆ ನಾನು ಟೀ ಪೌಡರ್ಗೆ ಆಗ್ತದೆ, ಟೀ ಪೌಡರ್ ಮಾಡೋ ಇದ್ರಲ್ಲಿ ಅಂತ. ಅಂಡ್ ಈ ಮಸಾಲಾ ಚಾಯ್ ಅಪ್ಪಾಜಿಗಂತೂ ತುಂಬಾನೇ ಫೇವ್ರೇಟ್. ಬಟ್ ಅವ್ರಿಲ್ಲ ಇವಾಗ, ಬಟ್ ಬಂದ ಉಪ್ಪುಡತ್ತೆ. ಇದು ಮಾಡಿದ್ರೆ 1 ವರ್ಷ ಆದ್ರೆ ಏನಾಗುದಿಲ್ಲ. ಸ್ಟಾರ್ಟಿಂಗ್ ಏನೇನ್ ಬೇಕು? ಏಲಕ್ಕಿ 2 ಸ್ಪೂನ್ ಸಾಕು, ಬಡಸೊಪ್ಪು, ಚಕ್ಕೆ, ಲವಂಗ, ಕರಿಮೆಣಸು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕರಿಮೆಣಸು ಬಡ್ಸೊಪ್ಪು ಹಾಕ್ತಾರಂತ ಟೀ ಪೌಡರ್ಗೆ. ಮಾಡಿದ್ಮೇಲೆ ಗೊತ್ತು. ಇವಳೇ ಟೇಸ್ಟ್ ಮಾಡಿ ಫಸ್ಟ್ ಟೀ ಹೇಗಾಗ್ತದೆ. ಓಕೆ, ಡನ್. ಕ್ವಿಕ್ ಆಗಿ ಎಲ್ಲ ಐಟಮ್ಸ್ನ ಮತ್ತೆ ತೋರಿಸ್ತಾ ಇದ್ದೀನಿ. ಇದನ್ನ ಹಾಗೆ ನೀವು ಸೇವ್ ಮಾಡ್ಕೊಳ್ಳಿ. ಒಂದ್ಸತಿ ಆದ್ರೂ ನೀವು ಈ ಟೀನ ಟ್ರೈ ಮಾಡಿ. ಡೆಫಿನೆಟ್ ಆಗಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಸಖತ್ತಾಗಿತ್ತು ಅಂತ. ಶುಂಠಿ ಪೌಡರ್ ರೆಡಿ. ಏಲಕ್ಕಿ, ಚಕ್ಕೆ, ಕರಿಮೆಣಸು, ಲವಂಗ. ಏನ್ ಪುಟ್ ಫ್ರೈ ಮಾಡ್ತಾರೆ? 2-3 ಮಿನಿಟ್ಸ್ ಸಾಕು. ಫ್ರೈ ಮಾಡುವಾಗಲೇ ಸ್ಮೆಲ್ ಬರ್ತದೆ ಒಳ್ಳೆ. ಆಕ್ಚುಲಿ ಹೌದು, ಎಡ್ಡೆ ಶೋಕ್ ಪರಿಮಳ ಬರೋದು.
ಎಷ್ಟೆಷ್ಟು ಪೋರ್ಷನ್ಸ್ ಹಾಕಬೇಕು ಅಂತ ಗೊತ್ತಿದ್ರೆ ಸಾಕು ಅಲ್ವಾ ಮಾಮೂಲಿ ಟೀ ಪೌಡರ್ ತರೋದು. ಆ್ಯಂಡ್ ಇದನ್ನೆಲ್ಲ ಮನೆಯಲ್ಲೇ ನಾವು ಮಸಾಲೆ ಟೀ ಮಾಡ್ಬೋದು. ಸೂಪರ್ ಈಸಿ. ನಿಜಪ್ಪ ನೋಡಿ ಇತ್ತೇನೆ ಪರಿಮಳ ಬರೋದು. ಚಾವರ ಪರೋಡ ದೀಪುಲ ಪರೋಡ ಈಲ ಪರೋಡ ವಾವ್ ಎನ್ನ ಮರ್ಮಲೆಗೆ ಬಂತು ಈಲ ಚಾ ಅಂಟಿ ಕೇತು ಶೋಕ ಹಾಕೊಂಡು ಇರೆಗಿರ ಮರ್ಮಲ್ ಇಷ್ಟನೇ ಮಸ್ತ್ ಇಷ್ಟ ಎಂಗೆ ಜಸ್ಟ್ ಆಪಲ್ಲಿ ಯಾಲಲ್ಲಿಗೆ ಜಸ್ಟ್ ಆಗ್ತದೆ ಎಂಗೆ ಪಂತಿನ ಮರ್ಮಲ್. ಇವಾಗೆಲ್ಲ ಫ್ರೈ ಆಯ್ತಲ್ವಾ ಅದನ್ನ ಮತ್ತೆ ಅವ್ರು ಇವಾಗ ಏನ್ ಮಾಡ್ತೀರಾ? ಮಿಕ್ಸಿಗೆ ಹಾಕ್ತೇನೆ, ಪೌಡರ್ ಮಾಡ್ತೇನೆ. ನಾನು ಅಮ್ಮ ಇಬ್ರು ಕಾಯ್ತಾ ಇರ್ತೀವಿ ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಆಕ್ಚುಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಅಂತ. ಇದು ಆಕ್ಚುಲಿ ಕಣ್ಣನ್ ದೇವನ್ ಅವರ ಪ್ಲೇನ್ ಟೀ ಪೌಡರ್, ಅದನ್ನ ಹಾಕ್ತಾ ಇದ್ದಾರೆ. ಇದೇ ರೀತಿ ಅಮ್ಮನ ಯಾವುದಾದ್ರೂ ಸೀಕ್ರೆಟ್ ರೆಸಿಪೀಸ್ ನಿಮಗೆ ಬೇಕು ಅಂದರೆ ಕಮ್ಮಿ ಖರ್ಚಲ್ಲೂ ಆಗಬೇಕು, ಜೊತೆಗೆ ರುಚಿಯಾಗಿರಬೇಕು, ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಮನೆ ಹೆಲ್ಪೆಲ್ಲ ಇದನ್ನು ಕುಡ್ದಾಗ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಹುಷಾರಿಲ್ಲದೆ ಇದ್ದಾಗ ಪರ್ಫೆಕ್ಟ್ ಮಸಾಲಾ ಟೀ ಅಂತ. ನಾನು ಮಾಡುವ ಟೀ ಪೌಡರ್ ರೆಡಿ. ಯಾವಾಗ ಟೀ ಬೇಕು ಕೇಳಿ, ಆವಾಗ ಟೀ ರೆಡಿ. ಸೊ ಕ್ಯೂಟ್. ಪರ್ಫೆಕ್ಟ್ ಆಗಿ ಪೌಡರ್ ಕೂಡ ರೆಡಿ ಆಗಿದೆ. ಇದನ್ನು ಎಷ್ಟು ಸಮಯ ಬೇಕಾದರೂ ಯೂಸ್ ಮಾಡ್ಬೋದು, ಪ್ರೊವೈಡೆಡ್ ನಾವು ಚೆನ್ನಾಗಿ ಸ್ಟೋರ್ ಮಾಡಿರ್ತೀವಿ ಅಲ್ವಾ. ಹಾಗೆಯೇ ಇಲ್ಲಿ ಬಿಸಿ ಬಿಸಿ ಟೀ ರೆಡಿ ಆಗ್ತಾ ಇದೆ. ಇದು ನನ್ನ ಟೀ ಪೌಡರ್ ಡಬ್ಬ. ಕಡಕ್ ಮಸಾಲಾ ಚಾಯ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಅಮ್ಮನಿಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ಥರ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಖುಷಿ ಅವ್ರಿಗೆ. ಆ್ಯಂಡ್ ಇನ್ನೊಬ್ರಿಗೆ ಮಾಡ್ಕೊಡೋದು ಅಂದರೆ ಅಷ್ಟೇ ಪ್ರೀತಿ. ದೀಪು ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವಾ ಅಂತ ಐ ರಿಯಲಿ ವಾಂಟ್ ಟು ನೋ, ಬಿಕಾಸ್ ಫಸ್ಟ್ ಟೈಮ್ ಟೀ ಕುಡಿತಾ ಇದ್ದೀವಿ ಇಬ್ರು ಒಟ್ಟಿಗೆ. ಅದರ್ವೈಸ್ ಇವಾಗ ನಮ್ಗೆ ತುಂಬ ಫೇವ್ರೇಟ್ ಅಂದರೆ ಇಂಪಲ್ಸ್ ಕಾಫೀಸ್ ಅಲ್ವಾ. ಲೆಟ್ ಅಸ್ ಸಿ ಹ್ಯಾಸ್ ನೋ ಐಡಿಯಾ. ಈ ಥಿಂಗ್ಸ್ ಇವಾಗ ಕಾಫಿನೇ ಮತ್ತೆ ಕೊಡ್ತಾ ಇದ್ದೀನಿ ಅಂತ ಲೆಟ್ಸ್ ಸಿ. ಕಾಫಿ ಬೇರೆ ತರ ಇದೆ. ಕಾಫಿ ಅಲ್ಲ. ಟೀನಾ? How is the tea? Fine. Amma made masala chai. Homemade masala chai. It's good? Fine. Yeah, pass. I love it. It's super ಆಗಿದೆ. Masala chai is the pass. It's too good. ಐ ಹೋಪ್ ನಿಮಗೆ ಇವತ್ತಿನ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಆ್ಯಂಡ್ ಈ ಟೀ ರೆಸಿಪಿನ ಮರೀದೇನೆ ಮನೆಯಲ್ಲಿ ಟ್ರೈ ಮಾಡಿ. ಓಕೆನಾ? ಬಾಯ್.